ಹೊಸ ವರ್ಷಾಚರಣೆಗೂ ನಂದಿ ಬೆಟ್ಟಕ್ಕೂ ಬಿಡಿಸಲಾಗದ ನಂಟಿದೆ. ಪ್ರಕೃತಿ ಮಡಿಲಲ್ಲಿ ಕುಣಿದು ಕುಡಿದು ಕುಪ್ಪಳಿಸಿ ಹೊಸ ವರ್ಷ 2025 ಆಚರಿಸೋಣ ಅಂತ ಕೆಲ ಪಾರ್ಟಿ ಪ್ರಿಯರು ಅಂದುಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂಪೂರ್ಣ ನಿಷೇಧ ಹೇರಿತ್ತು. ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ 2025 ಜನವರಿ 1 ಬೆಳಗ್ಗೆ 7 ಸಾರ್ವಜನಿಕ ಪ್ರವೇಶ ನಿರ್ಬಂಧ ವಿಚಾರ ತಿಳಿದು ಪ್ರವಾಸಿಗರಿಗೆ ಬೇಸರವಾಗಿತ್ತು. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ನಂದಿಗಿರಿಧಾಮಕ್ಕೆ ಹೊಸ ವರ್ಷ ಆಚರಣೆ ಮಾಡಲು ಸಾವಿರಾರು ಪ್ರವಾಸಿಗರು ಲಗ್ಗೆ ಇಟ್ಟಿದ್ರು. ಇಂದು ಬೆಳಗ್ಗೆಯಿಂದಲೇ ಗಿರಿಧಾಮದ ರಸ್ತೆ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಪರದಾಡುವಂತಾಯಿತು. ಈ ನಡುವೆಯೂ ಗಿರಿಧಾಮದ ಪ್ರಕೃತಿಯ ಸೌಂದರ್ಯದ ಮಧ್ಯ ಹೊಸ ವರ್ಷದ ಹೊಸ ದಿನ ಕಳೆದು ಸಖತ್ ಎಂಜಾಯ್ ಮಾಡಿದ್ರು. ರಾತ್ರಿಯೆಲ್ಲ ಹೊಸ ವರ್ಷದ ಪಾರ್ಟಿ ಮಾಡಿದ್ದ ಪಾರ್ಟಿ ಪ್ರಿಯರು ಬೆಳಗ್ಗೆ ಸಾವಿರಾರು ಪ್ರವಾಸಿಗರು ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಮಂಜಿನ ಜೊತೆ ರಂಗಿನಾಟವಾಡಿದ್ದಾರೆ. I came to Nandi Hills with Trip Bay and this is one of the best place to visit. People just say this is overhyped, but this is one of the best place. You will find people here very friendly. The trail is very good. It's rocky, it's greenery. The view is very scenic. You will enjoy it so much. Please come. This is the must visit place. Thank you. ಕೊರೆಯುವ ಚಳಿಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಪ್ರವಾಸಿಗರು ಮನಸ್ಸು ಈಚೆ ಕೂಗಾಡಿ ಸ್ನೇಹಿತರು ಬಂಧುಗಳ ಜೊತೆ ತಂಪಾದ ತಂಗಾಳಿ ತುಂತುರು ಮಳೆ ಮಂಜಿನ ಮಧ್ಯ ಹೊಸ ವರ್ಷಾಚರಣೆ ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಹೊಸ ವರ್ಷಾಚರಣೆಗೆ ಪ್ರವಾಸಿ ತಾಣ ನಂದಿಗಿರಿಧಾಮಕ್ಕೆ ಸಾವಿರಾರು ವಾಹನಗಳ ಆಗಮನದಿಂದ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಪರದಾಡುವಂತಾಯಿತು. ನನ್ನ ಹೆಸರು ಮನೀಷಾ, ನಾನು ಮಂಗಳೂರಿಂದ ಬಂದಿದ್ದೇನೆ. ಮತ್ತು ಸ್ಪೆಷಲಾಗಿ ನಾನು ಸ್ಟೂಡೆಂಟ್. ನನಗೆ ತುಂಬ ದಿನದ ಆಸೆ ಇತ್ತು ನಂದಿ ಬೆಟ್ಟ ನೋಡಬೇಕಂತ. ಹಾಗೆ ನನ್ನ ಚೇತನ್ ಅವ್ರ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದೆ ನಂದಿ ಬೆಟ್ಟಕ್ಕೆ ಒಂದ್ಸಲ ಆದರೂ ಕರ್ಕೊಂಡೋಗಿ, ಯಾಕಂದರೆ ನಾವು ಮಂಗಳೂರಿನವರಲ್ವಾ, ಈ ಕಡೆ ವೆದರ್ ಮತ್ತು ಈ ಕಡೆ ನೇಚರನ್ನು ನೋಡಬೇಕು ಅಂತ ಒಂದು ಆಸೆ ಇತ್ತು ಅಷ್ಟೇ. ಮತ್ತು ನ್ಯೂ ಇಯರ್ಗೆ ಈ ಪಬ್ ಮತ್ತು ಈ ಥರ ಡ್ರಿಂಕ್ಸ್ ಮಾಡೋದು ಆ ಥರದ್ದೆಲ್ಲ ಬಿಟ್ಟು ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರುವ ಒಂಥರ ಸ್ಪೆಷಲಾಗಿ ನೇಚರನ್ನು ಎಂಜಾಯ್ ಮಾಡ್ಕೊಳ್ಳುವ ಆ ಥರದೊಂದು ಆಸೆ ಇತ್ತು. ಅದಕ್ಕೆ ಈ ಥರ ಇಲ್ಲಿ ಅಂದರೆ ನನಗೆ ನಂದಿ ಹಿಲ್ಸ್ ಅಂತ ಹೇಳುವಾಗ ಒಂಥರ ವೆದರ್ ಅಂದರೆ ಈ ಕ್ಲೌಡ್ ಎಲ್ಲ ಕೆಳಗಿಂದ ಹೋಗೋದು ತುಂಬ ಆಸೆ ಇತ್ತು. ಬಟ್ ಇಲ್ಲಿ ಟ್ರಾಫಿಕ್ ತುಂಬ ಇತ್ತು, ನಮಗೆ ಅದೊಂದು ತುಂಬ ಕಷ್ಟ ಆಯಿತು. ಮತ್ತು ಇಲ್ಲಿ ಒಳಗೆ ಬರುವಾಗ ನಾವು 6:30 ತನಕ ಆಯಿತು. ಮತ್ತು ಇಲ್ಲಿ ನೋಡಲಿಕ್ಕೆ ಸಹ ತುಂಬ ಕಷ್ಟ ಆಯಿತು, ಯಾಕಂದರೆ ಟ್ರಾಫಿಕ್, ಪಾರ್ಕಿಂಗ್ ಕೂಡ ತುಂಬ. ಆದರೆ ಇಲ್ಲಿದ್ದು ಸ್ಟಾಫ್ ಎಲ್ಲ ಒಳ್ಳೆಯವರಿದ್ದಾರೆ ತುಂಬ. ಮತ್ತು ಇಲ್ಲಿ ಬರೋರು ಕೂಡ ಅವರು ಒಳ್ಳೆಯವರಾಗಿರ್ತಾರೆ, ಏನು ಮಿಸ್ಬಿಹೇವ್ ಮಾಡಲ್ಲ. ಅದೊಂದು ಖುಷಿ ಅಂತ ಹೇಳ್ಬೋದು. ಇನ್ನು ಈ ಸಂದರ್ಭದಲ್ಲಿ ಒಂದು ಕಡೆ ಪ್ರವಾಸಿಗರ ಪರದಾಟ ನಡೆಸಿದ್ರೆ ಪೊಲೀಸರು ಅದನ್ನ ತೆರವು ಮಾಡಿಸಲು ಹರಸಾಹಸ ಪಡಬೇಕಾಯಿತು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.